ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ತುಂಬ ದಿನವೇ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಮಾಡ್ತಾಯಿದ್ದೀನಿ. ನಾನು ನಮ್ಮ ಅತ್ತೆ ಹೊರಗಡೆ ಹೋಗ್ತಾಯಿದ್ವಿ ಸ್ಯಾರಿ ಶಾಪಿಂಗ್ ಅಂತ. ಸೊ ಅತ್ತೆನೇ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮನೆ ಹತ್ರನೇ ಇರೋದ್ರಿಂದ ಇನ್ನೂ ಹೆಲ್ಮೆಟ್ ಹಾಕಿಲ್ಲ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಹೆಲ್ಮೆಟ್ ಹಾಕೋತೀನಿ ನಾನು. ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ನಮ್ಮ ಅತ್ತೆ ನನಗೆ ಮತ್ತು ನಮ್ಮ ಅತ್ತೆಗೆ ಅವ್ರ ಫ್ರೆಂಡ್ಸ್ಗಳಿಗೆ ಅವ್ರ ಸಂಘದವ್ರಿಗೆ ಅಂತ ಸ್ಯಾರಿ ಕೊಡೋಣ, ಗಿಫ್ಟ್ ಕೊಡೋಣ ಅಂತ ಸ್ವಲ್ಪ ನಮ್ಮ ಅತ್ತೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಎಲ್ಲರೂ ಮನ್ನಾಸ್ ಮಾರ್ಕೆಟ್ಗೆ ನಾನು ನಮ್ಮ ಅತ್ತೆ ಹೋಗ್ತಾಯಿದ್ವಿ. ಒಂದಷ್ಟು ಸೀರೆ ಪರ್ಚೇಸ್ ಮಾಡ್ಕೊಂಡು ಬರೋಣ, ಚೆನ್ನಾಗಿರೋ ಕಲೆಕ್ಷನ್ಸ್ ಅಂತ. ಸೊ ಈ ಬಳೆ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಫ್ರೆಂಡ್ ಮದುವೆಗೆ ಅಂತ ಬಳೆ ತೊಡಿಸ್ಕೊಂಡಿದ್ದೆ ನಾನು. ಅದು ನಂಗೆ ತುಂಬ ಇಷ್ಟ ಆಯಿತು. ಈಗ ಮೈಸೂರು ಆಲ್ಮೋಸ್ಟ್ ಸಿಟಿ ಸೆಂಟ್ರಲ್ಲೇ ಇದ್ದೀವಿ. ಪ್ಯಾಲೇಸು ಕಾಣಿಸ್ತಾ ಇದೆ ನಿಮಗೆ. ಆಲ್ಮೋಸ್ಟ್ ಈ ಪ್ಲೇಸ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನನಗಂತೂ ತುಂಬ ಇಷ್ಟ ನಮ್ಮ ಮೈಸೂರು ಪ್ಯಾಲೇಸು. ಜೊತೆಗೆ ನಾನು ಹೊರಗಡೆ ಬಂದು ತುಂಬ ದಿನವೇ ಆಗಿತ್ತು. ನನ್ನ ಫ್ರೆಂಡ್ ಹೇಳಿದ್ರು ಅಂತ ಚಾಮುಂಡಿ ಅಂತ ಒಂದು ಇದು ಬಟ್ಟೆ ಅಂಗಡಿ, ಆ್ಯಕ್ಚುಲಿ ಅಲ್ಲಿಗೆ ಬಂದಿದ್ವಿ. ಸೀರೆ ಎಲ್ಲ ಸಿಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಬಂದರೆ ಇಲ್ಲಿ ಸೀರೆನೇ ಇಲ್ಲ, ಬರೀ ಡ್ರೆಸ್ಸು, ದುಪ್ಪಟ್ಟ, ನೈಟಿ ಮಾತ್ರ ಅಂತೆ. ನನಗೂ ನಮ್ಮ ಮತ್ತೆ ಫುಲ್ ಡಿಸಪಾಯಿಂಟ್ ಆಗಿ ಬಂದ್ವಿ. ಫುಲ್ ಡಿಸ್ಕೌಂಟ್ ಸಿಗುತ್ತೆ ಅಂತೆಲ್ಲ ಅಂದ್ಕೊಂಡು ಬಂದ್ವಿ. ಸೊ ಕೊನೆಗೂ ಮನ್ನಾಸ್ ಮಾರ್ಕೆಟ್ಗೆ ಬರೋ ಹಂಗಾಯಿತು. ಆಲ್ಮೋಸ್ಟ್ ಇಲ್ಲಿ ಸೀರೆ ಚೆನ್ನಾಗಿರುತ್ತೆ. ಡಿಸ್ಕೌಂಟ್ ಅನ್ನೋದೊಂದು ಇಲ್ಲ ಅನ್ನೋದನ್ನು ಬಿಟ್ಟರೆ ಆಲ್ಮೋಸ್ಟ್ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಇರುತ್ತೆ ಇಲ್ಲಿ. ಹಾಗಾಗಿ ನಾನು ನಮ್ಮ ಮತ್ತೆ ಇಲ್ಲೇ ಬಂದ್ವಿ. ಸೊ ಎಲ್ಲ ಹಾಗೆ ಕಲರ್ಸ್ ಎಲ್ಲ ನೋಡ್ತಾ ಇದ್ವಿ. ಆರೆಂಜು ಮತ್ತು ಪ್ಯಾರಗ್ರೀನ್ ತುಂಬ ಇಷ್ಟ ಆಯಿತು. ಸಂಘದವ್ರಿಗೆ ಅಂದರೆ ಒಂದೇ ಥರ ಕಲರ್ ಕೊಡಬೇಕು, ಅವರೆಲ್ಲ ಒಟ್ಟಿಗೆ ಹೋದರೆ ಒಂದೇ ಥರ ಕಲರ್ ಹಾಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಆರೆಂಜ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ಆರೆಂಜರ್ ಜೊತೆಗೆ ನಮಗೆ ಪಕ್ಕದಲ್ಲಿ ಗ್ರೀನ್ ಸ್ಯಾರಿ ಕಾಣ್ತಿದ್ದು ಇಷ್ಟ ಆಯಿತು. ಸೊ ಫೈನಲಾಗಿ ಆರೆಂಜ್ ಸೀರೆ ಎಲ್ಲರಿಗೂ ಸಂಘದವ್ರಿಗೆ ಅಂತ ಸೆಲೆಕ್ಟ್ ಮಾಡಿದ್ವಿ. ಗ್ರೀನ್ ಸ್ಯಾರಿ ಬಂದು ನಮ್ಮ ಅತ್ತೆಗೆ ತುಂಬ ಇಷ್ಟ ಆಯಿತು. ಸೊ 10 ಸೀರೆ ಜೊತೆಗೆ ಅದನ್ನು ಒಂದು ಸೀರೆ ಎಕ್ಸ್ಟ್ರಾ ತೊಗೊಂಡ್ವಿ. ನಮ್ಮ ಅತ್ತೆ ಅಲ್ಲೇ ಕೇಳ್ತಿದ್ದಾರೆ, 10 ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಕೊಡಿ ಅಂತಲೂ ಕೇಳ್ತಾಯಿದ್ರು. ಬಟ್ ಚೆನ್ನಾಗಿತ್ತು, ಸೀರೆ ಎಲ್ಲ ಇಷ್ಟ ಆಯಿತು. ಅಷ್ಟು ಸೀರೆಗೆ ಬಿಲ್ಲು ಮಾಡಿಸ್ಕೊಂಡು ನಾವು ನೆಕ್ಸ್ಟು ನಾನು ಒಂದು ಸೀರೆ ನೋಡಿದ್ದೆ. ಆ ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಹೊರಟ್ವೆ. ಆ ಸ್ಯಾರಿ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಹುಡುಕ್ತಿದ್ದೆ. ಆ ಸೀರೆ ಕೊನೆಗೂ ನನಗೆ ಸಿಕ್ತು. ಅದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ಥರ ಗ್ರೀನ್ ಕಲರ್ ಸ್ಯಾರಿ ತುಂಬ ಇಷ್ಟಪಟ್ಟಿದ್ದೀನಿ. ಅದನ್ನು ತೊಗೊಂಡೆ. ನಮ್ಮ ಅತ್ತೆ ಫುಲ್ ಲಗೇಜ್ ಎಲ್ಲ ತೊಗೊಂಡು ಅವರೇ ಹೊತ್ಕೊಂಡು ಹೋಗ್ತಿದ್ದಾರೆ. ನಾನು ಭಾರ ಎತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರೇ ಎತ್ಕೊತಿದ್ದಾರೆ. ಆಲ್ಮೋಸ್ಟ್ ನನಗೆ ನಮ್ಮ ಅತ್ತೆಗೆ ಎಲ್ಲರಿಗೂ ಸೀರೆ ತೊಗೊಂಡು ಮನೆಗೆ ಹೊರಟು ಬರ್ತಾಯಿದ್ದೀವಿ. ನನಗೆ ಸುಸ್ತಾಗಿದೆಯೋ ಏನೋ ಗೊತ್ತಿಲ್ಲ, ಪಾಪ ನಮ್ಮ ಅತ್ತೆಗೆ ಹುಷಾರಿಲ್ಲದೆ ನನ್ನ ಜೊತೆ ಇದ್ದು ಸುತ್ತಾಡಿದ್ದಾರೆ. ಆದರೂ ಖುಷಿಯಿಂದನೇ ಇದ್ದಾರೆ. ಫುಲ್ ಫೀವರು ಅವ್ರಿಗೆ. ಮನೆಗೆ ಹೋಗಿ ನಾವು ಈಗ ತೊಗೊಂಡಿರೋದೆಲ್ಲ ಟ್ರೆಡಿಷ್ನಲ್ಲು. ಈಗ ನಾವು ಹೋಗಿ ಫ್ಯಾನ್ಸಿ ತೊಗೋಬೇಕಿತ್ತು, ಅಂದರೆ ವೆಸ್ಟರ್ನ್ ತೊಗೋಬೇಕಿತ್ತು. ಸಿಂಚು ಸಿಹಿಗೆ ಇಬ್ಬರಿಗೂ ರೆಡಿಯಾಗಿ ಕೇಳಿದ್ವಿ. ಅವರು ಆಲ್ಮೋಸ್ಟ್ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಸ್ಯಾರಿ ಎಲ್ಲ ಹಾಗೆ ಬಿಟ್ಟು ರೆಡಿಯಾಗಿ ಹೊರಡಾಟ ಸಮಯ. ಈಗ ಸಿಹಿ ವೆಯ್ಟ್ ಮಾಡ್ತಿದ್ದಾಳೆ ಹೊರಡೋಕ್ಕೇ. ನಾನು ಆವಾಗಲೇ ಸೀರೆ ನೋಡಿದ್ನಲ್ಲ, ಅದು ಗ್ರೀನ್ ಸ್ಯಾರಿ ಬಂದು ಅದಿದ್ದೇನೆ. ನಂಗೆ ತುಂಬ ಇಷ್ಟ ಆಯಿತು. MRP ಬಂದು 1300. ನಾನು ಸಿಹಿ ಮತ್ತು ನಮ್ಮ ಅತ್ತೆ ಆಟೋದಲ್ಲಿ ಪ್ಯಾಂಥಲೂನ್ಗೆ ಹೋಗ್ತಾಯಿದ್ವಿ. ವೆಸ್ಟರ್ನ್ ಡ್ರೆಸ್ಗಳು ತೊಗೊಳ್ಳೋಣ ಒಂದಷ್ಟು ಅಂತ ಹೊರಟಿವಿ. ಸಿಂಚು ಮಾತ್ರ ಗಾಡೀಲಿ ಬರ್ತಿದ್ದಾಳೆ, ನಾವು 3 ಜನ ಮಾತ್ರ ಆಟೋದಲ್ಲಿ ಹೋಗ್ತಿದ್ದೀವಿ. ಸೊ ಪ್ಯಾಂಥಲೂನ್ಗೆ ಬಂದ್ವಿ. ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ನಮ್ಮ ಸಿಹಿ ಎಲ್ಲ ಕಡೆ ಓಡಾಡಿಕೊಂಡು ಅವಳಿಗೆ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡ್ಕೊಂಡ್ಳು. ನಮಗೂ ಏನೇನು ಬೇಕು ಅದೆಲ್ಲ ತೊಗೊಂಡ್ವಿ. ನಮ್ಮ ಅತ್ತೆಗೆ ಮತ್ತು ನಮ್ಮ ಸಿಂಚುಗೆ ಒಂದೆರಡು ವಾಚು ತೊಗೊಂಡ್ವಿ. ವಾಚ್ ಆಫರ್ ಇತ್ತು, ಟೈಟಾನು. ನಿಮಗೂ ಬೇಕಿರೋಗಿ ಪ್ಯಾಂಥಲೂನಲ್ಲಿ ಆಫರ್ ನಡೀತಾ ಇದೆ. ಅಲ್ಲ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ, ನಿಮ್ಗೆ ಆಫರ್ ಸಿಗುತ್ತೆ. ಫೈನಲಿ ಎಲ್ಲ ಶಾಪಿಂಗ್ ಕೂಡ ಆಯಿತು. ನಮ್ಮತ್ತೆ ಅವರೇ ಬ್ಯಾಂಕ್ ಮ್ಯಾನೇಜರ್ ಆಗಿರೋದ್ರಿಂದ ಅವರೇ ಎಲ್ಲ ಪೇ ಮಾಡ್ತಿದ್ದಾರೆ. ಈ ಸಲ ಎಲ್ಲರಿಗೂ ನಮಗೇ ಗಿಫ್ಟ್ ಕೊಡ್ತಿದ್ದಾರೆ. ಎಲ್ಲ ಪರ್ಚೇಸಿಂಗು ಮುಗೀತು. ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಹಾಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಪೇ ಎಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಕೂಡ ಅಲ್ಲೇ ಇದ್ದಾರೆ, ಅವರು ಪೇ ಮಾಡ್ತಿದ್ದಾರೆ. ಜಸ್ಟ್ ಈಗ ಹೊಟ್ಟೆ ಹಶ್ವಾಗಿದೆ, ಊಟ ಮಾಡೋಕ್ಕೆಲ್ಲ ಕಾಯ್ಕೊಂಡಿದ್ದೀವಿ. ಇಷ್ಟು ಪರ್ಚೇಸ್ ಆಗಿದೆ ವೆಸ್ಟರ್ನ್ ವೇರು. ಅದರಲ್ಲಿ ಸಿಂಚುದೇ ಜಾಸ್ತಿ ಇದೆ. ನಾನೀಗ ಈ ಟೈಮಲ್ಲಿ ಏನೂ ತೊಗೊಂಡಿಲ್ಲ. ಇದು ವಾಚ್ ಕೂಡ ನಮ್ಮ ಅತ್ತೆಗೆ ಮತ್ತು ಸಿಂಚುಗೆ ತೊಗೊಂಡಿದ್ದೀವಿ, ರಾಗ ಟೈಟನ್ನಲ್ಲಿ. ತುಂಬ ಚೆನ್ನಾಗಿದೆ ವಾಚ್ ಕೂಡ. ನಾನು ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ. ಫುಲ್ ಶಾಪಿಂಗ್ ಮುಗೀತು. ಎಷ್ಟೊತ್ತಿಗೆ ಹೋಗಿ ಊಟ ಮಾಡ್ತೀವಿ ಅಂತ ಕಾಯ್ತಿದ್ದಾಳೆ ಸಿಂಚು. ಅವಳದ್ದು ಇನ್ನೂ ಅರ್ಧಂಬರ್ಧ ಶಾಪಿಂಗ್ ಆಗಿದೆ. ಇನ್ನೂ ಬೇರೆ ಕಡೆ ಸ್ಟುಡಿಯೋದಲ್ಲೆಲ್ಲ ತೊಗೋಬೇಕು ಅಂತ ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಬಂದು ನಿಂತಿದ್ದಾಳೆ. ಇದಿದ್ದು ಪ್ಯಾಂಥಲೂನ್ ಆ್ಯಕ್ಚುಲಿ ಎಲ್ಲ ತೊಗೊಂಡ್ವಿ. ನೆಕ್ಸ್ಟ್ ಊಟಕ್ಕೆ ಹೋಗಬೇಕು. ಆಲ್ಮೋಸ್ಟ್ ನಾವು ಪರ್ಚೇಸ್ ಎಲ್ಲ ಮುಗಿಸಿ ಇಲ್ಲಿಗೆ ಹೋಟೆಲ್ಗೆ ಬಂದಾಗ 10 ಗಂಟೆ 10:15 ಆಗಿತ್ತು. ಊಟನೂ ಬಂದಿರಲಿಲ್ಲ. ಕೊನೆಗೆ ಫೈನಲಿ ಚಿಕನ್ ಲಾಲಿಪಾಪ್ ಬಂತು. ಸಿಂಚು, ಸಿಹಿ, ಅಬಿ ಎಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಏನು ಬ್ಯಾಡ್ ದಿನ ಅಂದರೆ ಥರ್ಸ್ಡೇ ಅವತ್ತು. ಬ್ಯಾಡ್ ದಿನ ಅಂತ ಹೇಳೋಕ್ಕೆ ಇಷ್ಟನೇ ಇಲ್ಲ, ಯಾಕಂದರೆ ರಾಯರವಾರದಿಂದ ನಾನು ನಮ್ಮ ಅತ್ತೆ ನಾನ್ ವೆಜ್ ತಿನ್ನಲ್ಲ. ರೋಟಿ ಮತ್ತು ಪನ್ನೀರು ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ವೆಜ್ ತಿಂದ್ವಿ ನಾನು ನಮ್ಮ ಅತ್ತೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಆರ್ಡರ್ ಮಾಡಿದ್ದೆಲ್ಲ ಅಭಿನೇ. ಇವ್ರು ಮಾತ್ರ ನಾನ್ ವೆಜ್ ತಿಂತಿದ್ದಾರೆ, ನಾನು ನಮ್ಮ ಅತ್ತೆ ವೆಜ್ ತಿಂತಿದ್ದೀವಿ. ಹಾಗೆ ಪನ್ನೀರ್ ಫ್ರೈಡ್ ರೈಸ್ ಕೂಡ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಆಲ್ಮೋಸ್ಟ್ ವೆಜ್ಜೇ ನಾನು ನಮ್ಮ ಅತ್ತೆ ಎಲ್ಲ ತಿಂದು
ಕೊನೆಗೆ ಇದನ್ನು ತಿಂದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಇದು ತಿನ್ನಲೇಬೇಕು. ಸಿಹಿ ಹೊಟ್ಟೆ ಹಶ್ವಾಗಿತ್ತು. ಹೊಟ್ಟೆ ತುಂಬ ತಿಂದಮೇಲೆ ಅವಳಲ್ಲೇ ಕಂಟ್ರೋಲ್ ಇಲ್ಲ, ಫುಲ್ ಓಡಾಡ್ಕೊಂಡಿದ್ದಾಳೆ. ನಮ್ಮತ್ತೆ ಫುಲ್ ಪೇ ಮಾಡಿದ್ರು, ಜಸ್ಟ್ ಈಗ ಮನೆಗೆ ಹೋಗೋದೊಂದು ಬಾಕಿ. ಇವತ್ತು ನಾನು ಪರ್ಚೇಸ್ ಮಾಡಿರೋದೆಲ್ಲ ಓಪನ್ ಮಾಡ್ತಾಯಿದ್ದೀನಿ. ಇದು ನಾನು ತೊಗೊಂಡಿದ್ದು ಗ್ರೀನ್ ಸ್ಯಾರಿ ತೊಗೊಂಡಿದ್ದಲ್ಲ ಅದಿದು. ನಂಗೆ ತುಂಬ ಇಷ್ಟ ಆಯಿತು ಈ ಕಲರು. ಇದು ತೊಗೊಂಡೆ. ಮತ್ತು ನಮ್ಮತ್ತೆಗೆ 2-3 ಸೀರೆ ತೊಗೊಂಡು. ಇದು ನಮ್ಮತ್ತೆ ತೊಗೊಂಡಿದ್ದು ಸ್ಯಾರಿ ಪಿಂಕ್ ಕಲರು. ಇದೆಲ್ಲ ನಾನೇ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿದ್ದು. ಅವ್ರಿಗೆ ಈ ಸ್ಯಾರಿ ತೊಗೊಂಡೆ. ಮತ್ತು ಪ್ಯಾರೆಟ್ ಗ್ರೀನ್ ಒಂದು ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ದು ಇದೊಂದು ಸೀರೆ ತಗೊಂಡೆ. ನೆಕ್ಸ್ಟು ಅವ್ರ ಫ್ರೆಂಡ್ಸ್ಗಳಿಗೆ ಅಂತೇಳಿ ಈ ಥರದ್ದು 10 ಸೀರೆ ಎಲ್ಲ ಆರೆಂಜ್ ಮತ್ತು ಮರೂನ್ ಕಾಂಬಿನೇಷನ್ ಸ್ಯಾರಿ ಒಂದು 10 ಕಲೆಕ್ಷನ್ ಪೀಸಸ್ ತಗೊಂಡ್ವಿ. ಇದೆರಡು ಸೇಮೇ, ಬಟ್ ಇದು ಕಲರ್ ಚೇಂಜ್ ಜೊತೆ ತೊಗೊಂಡಿರೋದು. ಇದು ಗ್ರೀನು ಆ್ಯಂಡ್ ಇದು ಆರೆಂಜ್. ಇಷ್ಟಲ್ಲದೆ ಈ ಸ್ಯಾರಿ ಅಲ್ಲದೆ ಸಪ್ರೇಟ್ ವೆಸ್ಟರ್ನ್ ಪರ್ಚೇಸ್ ಮಾಡಿದ್ದು. ಸಿಂಚು ಒಂದಷ್ಟು ವೆಸ್ಟರ್ನ್ ಪರ್ಚೇಸ್ ಮಾಡಿದ್ದಾಳೆ. ಟಾಪ್ಸು, ಫ್ರಾಕು, ಜೀನ್ಸು ಎಲ್ಲ ತೊಗೊಂಡ್ಲು. ನಾನು ಮಾತ್ರ ಒಂದು ಪ್ಲಾಝೋ, ಒಂದು ಟಾಪ್ ತೊಗೊಂಡೆ. ಈ ಟೈಮಲ್ಲಿ ಏನು ಟ್ರಯಲ್ ಮಾಡಿ ತೊಗೊಳಕ್ಕೂ ಕಷ್ಟ ಆಗ್ತಿತ್ತು. ಸೊ ಒಂದು ಸಿಂಪಲ್ಲಾಗಿರಲಿ ಅಂತ ಇದೊಂದು ತೊಗೊಂಡೆ. ವೆಸ್ಟರ್ನಲ್ಲೊಂದು ಟಾಪ್ ತೊಗೊಂಡೆ. ನೆಕ್ಸ್ಟ್ ವೆಸ್ಟರ್ನಲ್ಲಿ ಇದೊಂದು ಟಾಪ್ ತೊಗೊಂಡೆ. ನನಗೆ ಈ ಕಲರ್ ತುಂಬ ಇಷ್ಟ, ಪೀಚ್ ಕಲರು. ಸೊ ಇದೊಂದು ಟಾಪ್ ತೊಗೊಂಡೆ. ನೆಕ್ಸ್ಟ್ ಬಂದು ನಮ್ಮ ಅತ್ತೆ ಸಿಂಚು 2 ವಾಚ್ ತೊಗೊಂಡಿದ್ದಾರೆ ಟೈಟಾನಲ್ಲಿ. ಅದು ಓಪನ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು MRP ಬಂದು 6000 ತುಂಬ ಚೆನ್ನಾಗಿದೆ. ರಾಗದು ಈ ಥರ ಒಂದು. ಇದು ನಮ್ಮ ಅತ್ತೆಗೆ. ನಮ್ಮ ಸಿಂಚು ಒಂದು ತೊಗೊಂಡ್ವಿ. ಲಾಸ್ಟ್ ಟೈಮ್ ನಾನು ಗೇಮ್ ಆಡಿದಾಗ ಒಂದು ಗಿಫ್ಟ್ ಕೊಟ್ಟಿದ್ದೆ. ಅದಲ್ಲದೆ ಸಪ್ರೇಟ್ ಒಂದು ವಾಚ್ ಬೇಕು ಅಂತ ಅವಳೊಂದು ವಾಚ್ ತೊಗೊಂಡ್ಳು. ಅದು ಬಂದು ರೋಸ್ ಗೋಲ್ಡು. ಇದು ಕೂಡ ನಾನೇ ಸೆಲೆಕ್ಟ್ ಮಾಡಿದೆ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೊಂದು ಸೆಲೆಕ್ಟ್ ಮಾಡಿದ್ವಿ, ಅದು ಚೆನ್ನಾಗಿತ್ತು, ಬಟ್ ಡೈಯಲ್ಲಿ ರೌಂಡ್ ಕಲರ್ ಇತ್ತು. ಅದಕ್ಕಿಂತ ಇದು ಬೆಸ್ಟ್ ಅನಿಸ್ತು. ಸೊ ಇದೊಂದು ತೊಗೊಂಡ್ವಿ. ಸೊ ಇಷ್ಟೇ, ಶಾಪಿಂಗು ಮುಗೀತು, ಎಲ್ಲ ಕಂಪ್ಲೀಟ್ ಆಯಿತು. ಸೊ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.